ಹಾಗೆ ಬಂದೆ. ಅದು ಆ ಸಂದರ್ಭ ಅಷ್ಟೇ. ಆದರೆ ಅದಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಇಂದು ಜಿಲ್ಲಾ ಮಟ್ಟದ ಶಿಕ್ಷಕ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನದ ಸೌಭಾಗ್ಯ ಕಲ್ಪಿಸಿದ್ದು ವಿಜಯಕುಮಾರ ತೇಗಲುಪ್ತಿಯವರ ಬಾಂಧೂರ ಭಾವ ಎತ್ತಿ ತೋರಿಸುತ್ತದೆ. ಕನ್ನಡ ಕಟ್ಟುವ, ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸುವ ವಿಜಯಕುಮಾರ ಅವರ ನಿಸ್ವಾರ್ಥ ಸೇವೆ ಮನಸ್ಸು ಹಾಲಿನಂತದ್ದು. ಸರ್ವಾಧ್ಯಕ್ಷದಂತ ಈ ಉನ್ನತ ಗೌರವ ಸ್ಥಾನ ನೀಡಿ ಗೌರವಿಸಿದ್ದು ಕಲಬುರಗಿ ಜಿಲ್ಲೆಯ ಸಮಸ್ತ ಶಿಕ್ಷಕರಿಗೆ ಸಂದ ಉನ್ನತ ಗೌರವ ಎಂದು ಭಾವಿಸಿ ನೀವು ನೀಡಿದಂಥ ಈ ಗೌರವವನ್ನು ಸಂತೋಷದಿಂದ ಸ್ವೀಕರಿಸಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮತ್ತು ಸರ್ವ ಪದಾಧಿಕಾರಿಗಳಿಗೂ ಹಾಗೂ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಂಘಗಳ ಅಧ್ಯಕ್ಷ ಸರ್ವ ಪದಾಧಿಕಾರಿಗಳಿಗೂ ಸಮಸ್ತ ಶಿಕ್ಷಕ ಬಳಗ ಬಂದ ವತಿಯಿಂದ ಕೃತಜ್ಞತೆಗಳನ್ನು ಹೇಳುವೆ. ಈ ರೀತಿ ನಾನು ಇಷ್ಟೆಲ್ಲ ನಿಮಗೆ ಕೃತಜ್ಞತೆ ಹೇಳಿ ಈಗ ಬಹಳಷ್ಟು ಓದದೆ ಕೆಲವೊಂದು ವಿಷಯಗಳನ್ನು ಓದ್ತೀನಿ. ನಹಿ ಜ್ಞಾನೇನ ಸದೃಶಂ, ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದದ್ದು ಮತ್ತು ಪವಿತ್ರವಾದದ್ದು ಯಾವುದೂ ಇಲ್ಲ. ಇಂಥ ಮಹತ್ವದ ಜ್ಞಾನ ಸಂಪಾದನೆ ಪ್ರತಿಯೊಬ್ಬರೂ ಮಾಡಿಕೊಳ್ಳಬೇಕು. ಜ್ಞಾನ ಸಂಪಾದನೆ ಮಾರ್ಗ ತೋರಿಸಿದವನೇ ಗುರು. ಅಂತೆಯೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದಿದ್ದಾರೆ. ಇಂಥ ಪವಿತ್ರ ಗುರುಸ್ಥಾನದಲ್ಲಿರುವ ಶಿಕ್ಷಕರು ಕೇವಲ ಅಕ್ಷರದ ಅರಿವು ಮೂಡಿಸುವುದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಿಲ್ಪಿಗಳು. ಜ್ಞಾನ ಮತ್ತು ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಬೆಳೆಸಿ ಸಮಾಜದ ಪ್ರಗತಿಗೆ ಕಾರಣ. ಶಿಶು ಪ್ರಧಾನದ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕನಾದವನು ಸುಗಮಕಾರನಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ. ಮಕ್ಕಳ ಬುದ್ಧಿ ವಿಕಾಸಕ್ಕಾಗಿ ಇಂದಿನ ವೈಜ್ಞಾನಿಕ ಯುಗದಲ್ಲಿ ತಾಂತ್ರಿಕ ಮಾರ್ಗಗಳ ದೂರದರ್ಶನ, ಕಂಪ್ಯೂಟರ್, ಟೇಪ್ ರಿಕಾರ್ಡ್ಗಳಂಥ ಎಐಗಳಂಥ ಸೌಲಭ್ಯಗಳ ಮುಖಾಂತರ ಭೌತಿಕ ವಿಕಾಸವಾಗುವಲ್ಲಿ ಶ್ರಮಿಸಬೇಕಾಗಿದೆ ಶಿಕ್ಷಕ. ತಾಂತ್ರಿಕತೆ ಎಷ್ಟೇ ಮುಂದುವರೆದರೂ ಸಂಸ್ಕಾರವುಳ್ಳ ಮೌಲ್ಯಯುತ ಶಿಕ್ಷಣ ನೀಡುವಲ್ಲಿ ಶಿಕ್ಷಕನ ಪಾತ್ರ ಬಹು ಮುಖ್ಯವಾಗಿದೆ. ಗುರು ಎಂದರೆ ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರಷ್ಟೇ ಅಲ್ಲ, ಪ್ರೌಢ, ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಪದವಿ ಪಡೆದ ಬೋಧಿಸುವರು ಎಲ್ಲರೂ ಗುರುಸ್ಥಾನದ ಗೌರವಕ್ಕೆ ಭಾಜನರಾದವರು. ಶಿಕ್ಷಕನಿಗೆ ಹಲವು ಹೆಸರುಗಳು ಇಂದ ಕರೆಯುತ್ತಾರೆ. ಪ್ರಾಧ್ಯಾಪಕ, ಸರ್, ಮಾಸ್ತರ್, ಆಚಾರ್, ಮೇಸ್ಟ್, ಹೀಗೆ ಹಲವಾರು ಹೆಸರಿನಿಂದ ಕರೆಯುವುದು ವಾಡಿಕೆ ಇದೆ. ಹೀಗೆ ವಿವಿಧ ಅರ್ಥಗಳಲ್ಲಿ ಕಾಣಿಸಿಕೊಳ್ಳುವ ಶಿಕ್ಷಕನು ತನ್ನ ವೃತ್ತಿಯ ಜೊತೆಗೆ ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಸೇವೆ ಮಾಡುತ್ತಾ ಸಮಾಜದಲ್ಲಿ ಮಾದರಿಯಾಗಿರುವನು. ತಮ್ಮ ಕೈಲಾದಷ್ಟು ನಾಡು, ನುಡಿ, ಸಾಹಿತ್ಯ ಸೇವೆ ಮಾಡುವನು. ಅಂತಹ ಸಾಲಿನಲ್ಲಿ ನನ್ನ ಜ್ಞಾನ ವ್ಯಾಪ್ತಿಗೆ ಬಂದ ಪ್ರಕಾರ ಉರ್ದು, ಮರಾಠಿ ಅನೇಕ ಭಾಷೆಗಳ ಪ್ರಭಾವದಲ್ಲಿ ಸೊರಗಿದ ಕಲಬುರಗಿಯ ಕನ್ನಡ ನಾಡು ನುಡಿ ಅಭಿವೃದ್ಧಿಗೆ ಅಂದಿನಿಂದ ಇಂದಿನವರೆಗೂ ಶಿಕ್ಷಕರ ಸೇವೆಯಲ್ಲಿದ್ದುಕೊಂಡು ಕಲಬುರಗಿಯಲ್ಲಿ ಕನ್ನಡ ಉಳಿಸಿ ಬೆಳೆಸಿ ಮಾಡುವಂಥ ಕೆಲಸ ನಮ್ಮ ಶಿಕ್ಷಕತೆ ಆಗಿದೆ. ರಾಷ್ಟ್ರಕೂಟರ ಕಾಲ ನೃಪತುಂಗನ ರಾಜಾಶ್ರಯ ಕವಿರಾಜ ಮಾರ್ಗ ಈ ಶಬ್ದಗಳು ಕಿವಿಯಲ್ಲಿ ಬಿದ್ದ ಕೂಡಲೇ ಕನ್ನಡ ಶಕ್ತಿಯ ಇತಿಹಾಸ ಕಲ್ಲಲ್ಲಿ ಹೂವಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಇಂದಿಗೂ ಸೊಗಸನ್ನೇ ಬೀರುತ್ತಿವೆ. ಕನ್ನಡ ಬದುಕಿಗೆ ವೇದ ಪುರಾಣಗಳು ಸಾಕ್ಷಿ ಎಂದು ನುಡಿದಿದ್ದರೂ ಶಾಸನಗಳು ಮಳೆ, ಬಿಸಿಲು, ಗಾಳಿಗಳನ್ನು ಎದುರಿಸುತ್ತಾ ಕನ್ನಡದ ಹಾಡನ್ನು ಹಾಡುತ್ತಿದ್ದರೂ ಪಂಪ, ಪೊನ್ನ, ಬಸವಣ್ಣ, ಶರಣರ, ದಾಸರ, ತತ್ವಪದಕಾರರ, ಕವಿ ಪುಂಗವರ ಕಲ್ಯಾಣ ನಾಡಿನ ಮಹಾದ್ವಾರವಾದ ಕಲಬುರಗಿಯ ಮುಖಾಂತರ ಮಾನ್ಯಕೇಟದಿಂದ ವಲಯ ಮಾರುತ ಸೋಂಕು ಪಡೆದು ಸ್ಫೂರ್ತಿಗೊಂಡಿದ್ದರೂ ನಿಜಾಮರ ಅರಸೊತ್ತಿಗೆ ಕಾಲದಲ್ಲಿ ಸುಮಾರು 150 ವರ್ಷಗಳ ಕಾಲ ಅಂದಿನ ಹೈದರಾಬಾದ್ ಕರ್ನಾಟಕದ ಇಂದಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ತತ್ತರಿಸಬೇಕಾಗಿತ್ತು. ಆದರೂ ಕನ್ನಡ ಉಳಿದು ಬಂದು ಬೆಳೆಯುತ್ತಾ ಈಗ ಹುಲಸಾಗಿ ಬೆಳೆದ ಪ್ರಭಾವ ನಿಂತಿರುವುದು ನಮ್ಮ ಬಹಳ ಸೋಜಿಗದ ಸಂಗತಿಯೇ ಹೌದು. ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಾದ ಕಲಬುರಗಿಯಲ್ಲಿ ಕನ್ನಡ ಸ್ಥಿತಿ ಶೋಚನೀಯ. ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ ಅದು ಭಾಷೆಯಾಗಿ ಮಾತ್ರ ನಶಿಸುತ್ತಾ ಉಳಿಯತೊಡಗಿತ್ತು. ನಿಜಾಮನ ಕಾಲದಲ್ಲಿ ಕಲಬುರಗಿ ಸುಬೇದಾರ ಇರುವ ಕೇಂದ್ರ ಸ್ಥಳವಾಗಿತ್ತು. ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಪ್ರದೇಶ. ಅದರಲ್ಲಿಯೂ ಕನ್ನಡ ಭಾಷೆಗೆ ಆಡಳಿತದಲ್ಲಿ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅಷ್ಟಕ್ಕಷ್ಟೇ ಆಗಿತ್ತು. ಏಕೆಂದರೆ 19ನೇ ಶತಮಾನದಲ್ಲಿ ಅರ್ಧದಿಂದ 20ನೇ ಶತಮಾನದ ಕಾಲಭಾಗದವರಿಗೆ ಕಲಬುರಗಿಯಲ್ಲಿ ಕನ್ನಡವು ನಾಪತ್ತೆಯಾಗುವ ಸ್ಥಿತಿಯಲ್ಲಿತ್ತು. ಪೇಶವೆಯಿರುವ ಪ್ರಭಾವದಲ್ಲಿ ಮರಾಠಿಯರ ಏರು ಧ್ವನಿಯಲ್ಲಿ ನಿಜಾಮರ ಪ್ರಭಾವದಲ್ಲಿ ಉರ್ದುವಿನ ಒತ್ತಡಗಳ ಕನ್ನಡಕ್ಕೆ ಕಂಟಕ ಸ್ಥಿತಿ ಬಂದೊದಗಿತ್ತು. ವಿಶೇಷವಾಗಿ ಉರ್ದು ಮತ್ತು ಮರಾಠಿ ಭಾಷೆಗಳ ಇಬ್ಬಗೆ ಒತ್ತಡಗಳಲ್ಲಿ ಕಾವೇರಿಯಿಂದ ಗೋದಾವರಿಗೆ ಇದ್ದ ಕರ್ನಾಟಕದಲ್ಲಿ ಕನ್ನಡಕ್ಕೆ ಉತ್ತರಿಸಿರುವ ಬಂದೊದಗಿತ್ತು. ಆ ಸ್ಥಿತಿಯಲ್ಲಿ ಒಕ್ಕರಿಸಿದರೂ ಗುಟ್ಟು ಬಿಡದೆ ಜೀವನ ಕನ್ನಡ ತುಳಸಿ, ಕನ್ನಡ ಭೀಮೆ, ಕಾಗಿಣೆ, ಅಮರ್ಜ, ಕೃಷ್ಣೀರು ಉಕ್ಕೇರಿಸಲು ಕನ್ನಡ ಉಕ್ಕೆಯನ್ನು ಆಚರಿಸುವ ಹಲವು ಕವಿ ಸಾಹಿತ್ಯಗಳು, ಶಿಕ್ಷಣ ಸಂಸ್ಥೆಗಳು ಹರಸಾಹಸ ಮಾಡಿದವು. ಅವರಲ್ಲಿ ಅಂದಿನ ಕರ್ನಾಟಕದ ಹೇರೂರು ಮಾಸ್ತರ್ ಎಂದು ಪ್ರಸಿದ್ಧರಾಗಿದ್ದ ದತ್ತಾತ್ರೇಯ ಹೇರೂರು ಮಾಸ್ತರರು ಅವರು ಅಂಥ ಕಾಲದಲ್ಲಿ ದತ್ತಾತ್ರೇಯ ಹೇರೂರು ಮಾಸ್ತರು ಕನ್ನಡದ ಆಗಿನ ಸ್ಥಿತಿಯಲ್ಲಿ ಭಾಳ ಅವ್ರ್ಯಾರು
ಕನ್ನಡದ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಬಹಳ ಕನ್ನಡಕ್ಕಾಗಿ ಬಹಳ ದುಡಿದವರು. ಅವರು ಒಂದು ಕವಿತೆ ಹೇಳ್ತಾರೆ ಆಗಿನ ಪರಿಸ್ಥಿತಿಯ ಕನ್ನಡದಲ್ಲಿ. ಅವರು ಅಂತ ಹಲವು ಪರಿಶ್ರಮ ಫಲವೇ ಇಂದು ಕನ್ನಡಕ್ಕೆ ಕಸ್ತೂರಿ ಬೆಲೆ ನೆಲೆ. ಅಂದು ಅವರು ಕನ್ನಡಿಗೆ ಕೊಟ್ಟ ದೀಕ್ಷೆ ತ್ರಿಕರಣ ಶುದ್ಧವಾದ ದೀಕ್ಷೆ ಈ ಕೆಳಗೆ ನಿಂತಿದೆ. ಕನ್ನಡದ ಬಿಸು ರಕ್ತ ಕಾಯದಲ್ಲಿ ಕುದಿಯುತ್ತಿದೆ, ಕನ್ನಡದ ಜ್ಯೋತಿ ತಲೆ ಗೊಮ್ಮಟದಿ ಬೆಳಗುತ್ತಿದೆ, ಕನ್ನಡವೇ ಹರಣಾಗಿ ಹೃದಯದಲ್ಲಿ ನಲಿಯುತ್ತಿದೆ, ಕನ್ನಡಕ್ಕೆ ಕೊರಗುವ ಕುನ್ನಿಯ ಮಾನವನೇ, ಕತ್ತಲೆಯ ಕೋಣೆಯಲ್ಲಿ ಕೊಳೆಸಲಿ ಕನ್ನಡ, ಒತ್ತು ಕತ್ತರಿಸಲಿ ಅದು ಕನ್ನಡ, ಸುತಿ ಸುಡುವ ಅಗ್ನಿಯಲ್ಲಿ ನುಗ್ಗಿಸಲಿ ಕನ್ನಡ, ಭಿತ್ತಿಯಲ್ಲಿ ಬಂಧಿಸಲಿ ಬಿಡಲಾರೆ ನಾ ಕನ್ನಡ, ವಿವೋ ಓಡೆ ನುಡಿವ ನಾಲಿಗೆಯನ್ನು ಸೀಳುಗೆಯಲ್ಲಿ ಆದರೆ ರೋಮ ರಂಧ್ರಗಳಲ್ಲಿ ತಾವೇ ಬಾಯಿಗಳಾಗುವವು. ಇದೇ ಪ್ರೇಮದಲ್ಲಿ ನಾನು ಕನ್ನಡ 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 ಎಂದು ಬೆಳೆಯುತ್ತೇನೆ ಅಂತ ಹೇಳ್ತಾರೆ ಯಾರು ದತ್ತಾತ್ರೇಯ ಹೇರು ಮಾಸ್ತರು. ಅಂತ ಒಂದು ಕನ್ನಡ ಒಂದು ಪರಿಸ್ಥಿತಿಯಲ್ಲಿ ಶೋಚನೀಯ ಪರಿಸ್ಥಿತಿಯಲ್ಲಿ ಆ ಮಾಸ್ತರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇಂಥ ಈ ರೀತಿ ಹಲವಾರು ಆಗಿನ ಕಾಲದಲ್ಲಿ ನಿಜಾಮರ ಒಂದು ಹಲವಾರು ಕರ್ನಾಟಕ ಕಲ್ಯಾಣ ಒಂದು ಕಲಬುರಗಿಯಲ್ಲಿ ಬಹಳಷ್ಟು ಶೋಚನೀಯ ಇದ್ದಂಥ ಸಂದರ್ಭದಲ್ಲಿ ಅವರು ಬಹಳ ಕಷ್ಟಪಟ್ಟು ಆ ಕನ್ನಡದ ಕೆಲಸವನ್ನು ಮಾಡಿದ್ದಾರೆ. ಅಂಥವರಲ್ಲಿ ಹಲವಾರು ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಗೂಡೂರು ಕೃಷ್ಣರಾಯರು, ತವಾಗ ಭೀಮಸೇನರವರು, ಎಸ್ ಜಿ ಮೇಳ್ಕುಂದಿಯವರು, ಮಗು ಬೀರಾದವರವರು, ರೇವಣ ಸಿದ್ದಯ್ಯ ರುದ್ರಸ್ವಾಮಿ ಮಠವರು, ಲಿಂಗಣ್ಣ ಸತ್ಯಂಪೇಟೆಯವರು, ಶಿವಶರಣಪ್ಪ ಪಾಟೀಲ್ ಜಾವಳಿಯವರು, ಚೆನ್ನಣ್ಣ ವಾಲಿಕಾರವರು, ಈ ರೀತಿ ಹಲವರು ಈ ಕನ್ನಡಕ್ಕಾಗಿ ದುಡಿದಿದ್ದಾರೆ. ಕನ್ನಡ ಸಾಹಿತ್ಯವನ್ನು ರಚಿಸಿದ್ದಾರೆ, ಕನ್ನಡ ಜೀವಂತಿಕೆಯನ್ನು ಉಳಿಸಿದ್ದಾರೆ. ಅಂತ ಒಂದು ಇದರಲ್ಲಿ ನನ್ನ ನೆಚ್ಚಿನ ಒಂದು ವಿದ್ಯಾರ್ಥಿಗಳದಂತ ನಾನು ನೂತನ ವಿದ್ಯಾಲಯದಲ್ಲಿ BA ಓದ್ತಿರುವಾಗ ನನಗೆ ಒಂದು ಸಾಹಿತ್ಯದ ಹುಚ್ಚನ್ನು ಹಚ್ಚಿಸಿದಂಥ ಒಂದು ಸಾಹಿತ್ಯ ದಿಗ್ಗಜರು ಈ ನಾಡಿನಲ್ಲಿ ಆಗಿ ಹೋದಂಥ ಪ್ರೊಫೆಸರ್ ವಸಂತ ಕುಷ್ಟಿಯವರು. ಅವರು ಹಾರೈಕೆ ಕವಿ ಅಂತೇ ಬಹಳ ಪ್ರಸಿದ್ಧಿ ಪಡೆದಂಥ ಇಡೀ ಕರ್ನಾಟಕದಲ್ಲಿ ಅವರು ನನ್ನ ಒಂದು ವಿದ್ಯಾರ್ಥಿಗಳದು. ಇವರು ಈ ನಿಜಾಮ ಪ್ರಬಂಧ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಕನ್ನಡ ಐಚ್ಛಿಕ ವಿಷಯ ಮನೆಗೆ ಹೋಗಿ ಐಚ್ಛಿಕ ಕನ್ನಡ ಓದ್ರಿ ನಮಗ ಸಹಿತ ಐಚ್ಛಿಕ ಕನ್ನಡ ನಮಗೆ ಮೊದಲು ಇಲ್ಲಿಗೆ NVದು ಹೋದಾಗ ಐಚ್ಛಿಕ ಕನ್ನಡ ಅನ್ನೋದೇ ಗೊತ್ತಿದ್ದಿಲ್ಲ. ಈಗ ಆಪ್ಷನ್ ಕನ್ನಡ ಬಂದು ಓದಪ್ಪ ಅಂತ ಹೇಳಿದ್ರು. ಅದಕ್ಕೆ ಸ್ವಾಮಿರಾವ್ ಕುಲಕರ್ಣಿಯವರು ಸ್ವಾಮಿರಾವ್ ಕುಲಕರ್ಣಿ ಒಂದಿನ ನಾನು ಅಡ್ಮಿಷನ್ಗೆ ಹೋದಾಗ ಇಲ್ಲಪ್ಪ ನಿನಗೆ ಅಂತ ಹೇಳಿದ್ರು. ನಾವು ಹಳ್ಳಿ ಒಂದು ಬಂದವರು ಅದೇ ತಾನೇ. ಅವಾಗ ನಾವೆಲ್ಲ ನಮ್ಮ ಚಿಕ್ಕಮ್ಮನ ಮನೆ, ನಮ್ಮ ಕಲಾವತಿ ಅಂತೇಳಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇರುವಾಗ ನಾವೆಲ್ಲ ಅಲ್ಲಿ ನಮಗೆ ಯಾರು ಹಿಂದೆ ಸಪೋರ್ಟ್ ಇದ್ದಿಲ್ಲ. ನಾನೇ ಹೋಗಿ ಡೈರೆಕ್ಟ್ ಯಾರು ವಸೀಲಿ ಇರಲದೆ ಅಲ್ಲಿ ಹೋಗಿ ಸ್ವಾಮಿರಾವ್ ಕುಲಕರ್ಣಿ ಹಳೆ ಪ್ರಿನ್ಸಿಪಾಲ್ ಇದ್ದರು. ಸರ್ ನನಗೊಂದು ಅಡ್ಮಿಷನ್ ಬೇಕು. ಇಲ್ಲ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದ್ರೆ ಅವ್ರು ಮತ್ತೊಂದು 2 ದಿವಸ ಹೋಗಿ ಮತ್ತೆ ಹೋಗಿ ಅವರು ಅಡ್ಮಿಷನ್ ಕೊಟ್ಟರು. ಯಾರು ಸ್ವಾಮಿರಾವ್ ಕುಲಕರ್ಣಿ. ಆ ಒಂದು ಕೊಟ್ಟ ಪ್ರಯುಕ್ತವಾಗಿ ನಾ ಅಡ್ಮಿಷನ್ ಅಲ್ಲಿ ತೊಗೊಂಡೆ. ಆ ರೀತಿ ತೊಗೊಂಡ ಮೇಲೆ ಅಲ್ಲಿ ನನಗೆ ಭಾಳಷ್ಟು ಒಂದು ಕಲ್ಚರ್ ಆ್ಯಕ್ಟಿವಿಟೀಸ್ ಅಲ್ಲಿ ಅವಾಗ ಆದಾಗ ನಮ್ಗೆ ಅಂತರ್ ಕಾಲೇಜ್ ಸ್ಪರ್ಧೆಯಲ್ಲಿ ನಮ್ಗೆ ಅವಾಗ ನಾವು ಹಳ್ಳಿಯವರು ಬಂದವ್ರು ನಮ್ಗೇನು ಗೊತ್ತಿಲ್ಲ, ಕವಿತೆ ಏನಾನು ಹೊಳಿತೀವಿ ನಮ್ಗೆ, ಆದರೆ ಬರಿಬೇಕು ಅನ್ನೋದೇ ಗೊತ್ತಿರ್ತಿಲ್ಲ. ಅದು ಬರೆದ ಮೇಲೆ ಮುಂದೆ ನೋಡಿದ್ಮೇಲೆ ಇದು ನನ್ನ ಬಲ್ಲಿನೂ ಹೊಳೆದಿತ್ತಲ್ಲಪ್ಪ ನನಗೆ ಬಂದದಲ್ಲ ಅಂತೇಳಿ ಹಿಂಗೆ ಇರ್ತಿತ್ತು. ಅವಾಗ ಒಂದಿನ ನಮಗೆ ಸುಮಾರು ಯಜುರ್ವೇದ ಮೇಡಮ್ ಅವರು, ಕುಷ್ಟಗಿ ಅವರು ಮತ್ತು ಕುಲಕರ್ಣಿ ಸ್ವಾಮಿರವರು ಇವರು ಕಾಂಪಿಟೇಷನ್ ಇಟ್ಟರು. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಈ 3 ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್ ಇಟ್ಟಾಗ ಒಂದು 40 ಕವಿಗಳು ಅಲ್ಲಿ ಹುಡುಗರು ವಿದ್ಯಾರ್ಥಿ ಕವಿಗಳು ಭಾಗವಹಿಸಿದ್ರು. ಅವಾಗ ನಂದು ಒಂದು ಕವಿತೆ ಓದಿದೆ. ಯಾವುದಂದ್ರೆ ನಾನು ಒಂದು ಕವಿತೆ ಕಂಡು ನಾನು ಒಂದೇ ಅಂದರೆ ಕಂಡು ನಾನೊಂದೇ ಅಬ್ಬರಿಸಿ ಅಂತ ಹೇಳಿ ಒಂದು ಯಾವುದು ಕವಿತೆ ಅಲ್ಲಿ ಓದಿದಾಗ ಆ 39 ಕವಿಗಳಿಗೆ ನನ್ನ ಕವಿತೆ ಫಸ್ಟ್ ಬಂತು. ಆವಾಗ ನಾನು ಭಾಳ ಖುಷಿ ಆಯಿತು. ನಾನು ಅವಾಗ BA 2 ಇದ್ದಾಗ ನನ್ನ ಕವಿತೆ ಭಾಳಷ್ಟು ಪ್ರಭಾವ ಬೀರ್ತು ನನಗೆ. ಅವಾಗ ಕುಷ್ಟಗಿ ಸರ್ ಆ ಕವಿತೆ ಬಗ್ಗೆ ಭಾಳ ವಿವರಣೆ ಮಾಡಿ ಹೇಳಿದ್ರು. ಮಬ್ಬರಿಸಿ ಉಬ್ಬವನ್ನು ಕಂಡೆ, ತಪ್ಪು ಮಾಡಿ ಬೆಪ್ಪರಂತೆ ಇರುವನ್ನು ಕಂಡು ಬಲು ನೊಂದೆ ಅಂತೇಳಿ ಆ ಕವಿತೆ ಒಂದು ಸಾಲುಗಳು ಪ್ರವೇಶಿಸಿದಾಗ ಕುಷ್ಟಗಿಯವರು ಬಹಳ ಅದಕ್ಕೆ ಸೊಗಸಾಗಿ ಒಂದು ವಿದ್ಯಾರ್ಥಿ BA ಓದಂಥ ವಿದ್ಯಾರ್ಥಿ ವಿಚಾರಗಳದ್ದು ಇಂಥ ವ್ಯವಸ್ಥೆ ಬಗ್ಗೆ ಬರ್ತಾನಂದ್ರೆ ಅಂಥೇಳಿ ಭಾಳ ಖುಷಿ. ಅಂದಿಡ್ದು ನಾವೆಲ್ಲ ಶೇಷಪ್ಪ ಜಮಾದಾರ, ಜೋಶಿ, ನಾವು 3 ಮಂದಿ ಮಿತ್ರರು. ನಾವೆಲ್ಲ ಹಳ್ಳಿಯವರಿಗೆ ಬಂದ್ರೆ ನಾವು ಹಳ್ಳಿಯವರೇ ಒತ್ತಾಟಿರ್ತೀವಿ. ಎಲ್ಲ NV ಕಾಲೇಜ್ ಎಲ್ಲ ಶ್ರೀಮಂತ ಮಕ್ಕಳು. ಅವಾಗ ಏನಾಯ್ತು, ನನಗೆ ಕವಿ ಅಂತೇಳಿ ಎಲ್ಲರೂ ಗುರುತಿಸರು, ಎಲ್ಲರೂ ನನಗೆ ಭಾಳ ಪ್ರೋತ್ಸಾಹ ಕೊಡ್ಲಿಕ್ಕೆ. ಆ ಪ್ರೋತ್ಸಾಹದ ಹಿನ್ನೆಲೆಯಿಂದ, ಆ ಪ್ರೋತ್ಸಾಹದ ಒಂದು ಇದರಿಂದ ನಾನು ಆವಾಗ ಕವಿತೆಗಳು ಬರ್ತಾ ನಾನು 2000 ಇಸ್ವಿಯಲ್ಲಿ ನನ್ನ ಕವಿತೆ ಕಲ್ಲಲ್ಲಿನ ಕರಳು ಅನ್ನೋ ಒಂದು ಕವಿನ ಸಂಕಲನ ಬಿಡುಗಡೆ ಆಗಿದೆ. ಕಲ್ಲಲ್ಲಿನ ಕವಿನ ಸಂಕಲನ ಬಿಡುಗಡೆ ಆದಮೇಲೆ ಮುಂದೆ ಒಂದು ಪ್ರವೇಶ ಸಾಹಿತ್ಯದ ಕ್ಷೇತ್ರದಲ್ಲಿ ಧುಮುಕಿ ನಾನು ಸುಮಾರು 7-8 ಕವನ ಸಂಕಲನ 303 ಅಂದರೆ 350ಕ್ಕಿಂತ ಹೆಚ್ಚು ಆಧುನಿಕ ವಚನಗಳನ್ನು ಬರೆದಿದ್ದೇನೆ. ಆ ಆಧುನಿಕ ವಚನಗಳನ್ನು ಬಾಲಿಕೆ ಅಪ್ಪರು, ಅತಣಿ ಅಪ್ಪವರು ಅಥವಾ ಸ್ಟೇಟ್ ಕನಕಪುರ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಗಳಲ್ಲಿ ನನ್ನ ವಚನಗಳನ್ನು ಪ್ರಸಾರವಾಗಿವೆ, ಪ್ರಿಂಟ್ ಆಗಿವೆ. ಆ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಅಂದರೆ ನನಗೆ NV ಸಂಸ್ಥೆ ಭಾಳ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದ್ದೆ.
ಆ ಒಂದು ಹಿನ್ನೆಲೆಯಲ್ಲಿ ಇಷ್ಟು ನನ್ನ ವೈಯಕ್ತಿಕ ಜೊತೆಗೇನೆ ಈಗ ಕನ್ನಡಕ್ಕಾಗಿ ಬಹಳಷ್ಟು ಮಾನ್ಯರು ಕನ್ನಡಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಆರ್ ಕೆ ಹುಡುಗಿಯವರಲ್ಲಿ, ಕಾಶಿನಾಥ್ ಅಂಬಲಿಗೆ ಅವರಲ್ಲಿ, ಎಸ್ ಎಂ ಹಿರೇಮಠ ಅವರಲ್ಲಿ, ಎ ಕೆ ರಾಮೇಶ್ವರ ಅವರಲ್ಲಿ, ಈ ತಾನೇ ಮಾತಾಡಿ ಅಂತ ನೋಡಿ 93 ವಯಸ್ಸು ಅವರಿಗೆ ಅಂತ ಒಂದು ಎಷ್ಟು ಘಂಟಾಘೋಷವಾಗಿ ಮಾತಾಡೋದಲ್ಲ ಅಂತ ಎ ಕೆ ರಾಮೇಶ್ವರಿಗೆ ನಾನು ಅವರಿಗೆ ನನಗೆ ಗುರುತಿಸೋದು ಎ ಕೆ ರಾಮೇಶ್ವರ. ನಾನು ಆಳಂದ ತಾಲೂಕಿನ ಶರಣನಗರ ಶರಣನಗರದಾಗ ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿರುವಾಗ ಅವರು ನಮ್ಮ ಆಳಂದಕ್ಕೆ ಬಂದಿದ್ರು. ಆಳಂದ ಬಂದು ಇಲ್ಲಿ ಬರೀ ನನಗೆ ಮಕ್ಕಳ ಸಾಹಿತ್ಯ ವೇದಿಕೆ ಜಿಲ್ಲಾ ಅಧ್ಯಕ್ಷರಿದ್ರು ಅವರು. ಅವಾಗ ನನಗೆ ಮಕ್ಕಳ ಸಾಹಿತ್ಯ ವೇದಿಕೆ ಇದ್ದಾಗ ಅಪ್ಪ ಸಭ್ಯರಾದರು, LS ಬೀದಿಯವರು ಅವರೆಲ್ಲರೂ ಕೇಳಿದಾಗ ಇಲ್ಲ, ಈಗ ವಿಶೇಷವಾಗಿ ಹೊರಗಿನ ಒಬ್ಬ ಸಾದಾ ಮನುಷ್ಯಗೆ ನಾ ಅಧ್ಯಕ್ಷ ಮಾಡಬೇಕು ಯಾರಾದರೂ ಇದ್ರೆ ನನ್ನ ಶಾಲೆಗೆ ನೂತನ ಶಾಲೆಗೆ ಹುಡುಕಾಡ್ಕೊತ ಬಂದ್ರು ಅವ್ರು ಪಾಪ. ಆವಾಗ ನನ್ನ ಶರಣ ಮಂಟಪಕ್ಕೆ ಬಂದು ನನಗೆ ಮಕ್ಕಳ ಸಾಹಿತ್ಯ ಆಳಂದ ಘಟಕದ ಅಧ್ಯಕ್ಷ ಮಾಡೋದು. ಆಳಂದ ಘಟಕದ ಅಧ್ಯಕ್ಷ ಮಾಡಿದಾಗ ನಾನು ಏನು ಮಾಡಬೇಕು ಅಂತೇಳಿ ನಾನು ಮಕ್ಕಳಿಗಾಗಿ ಹಿರಿಯರ ಕವಿತೆ, ಹಿರಿಯರಿಗಾಗಿ ಮಕ್ಕಳ ಕವಿತೆ ಅಂತೇಳಿ ಒಂದು ಕಲ್ಪನೆ, ಕುಷ್ಟಗಿಯವರ ಕಲ್ಪನೆಯಲ್ಲಿ ಒಂದು ಕವಿತೆ ಇದು ಮಾಡಿ ಅದನ್ನು ಸಂಪಾದನೆ ಕೃತಿ ಮಾಡಿ ಅದನ್ನು ಚಿಗುರು ಚೇತನ ಅಂತ ಹೇಳಿ ಒಂದು ಬುಕ್ ಮಾಡಿದೆ. ಅವಾಗ ಆ ರೀತಿ ಒಂದು ಸಂಘಟನೆಯಲ್ಲಿ ಇದು ಮಾಡಿದೆ ಅಂತ ಗುರುತಿಸುವಂಥ ಜೀವ ಎದುರು ನನಗೆ ಇವತ್ತು ಒಂದು ಉದ್ದೇಶಿತಕ್ಕೆ ನಾನು ಭಾಳ ಸಂತೋಷ. ಅದರಂತೆ ರವೀಂದ್ರ ಕರಜಗಿ, ಸ್ವಾಮಿರಾವ್ ಕುಲಕರ್ಣಿ ಸರ್ ಬಗ್ಗೆ ಈಗ ಹೇಳಿದ್ದೀನಿ. ಹನುಮಂತ ದೊಡ್ಡಮನ್ ಸರ್ ನನಗೆ ಯಾವತ್ತೂ ಒಂದು ಸಾಹಿತ್ಯದ ಇದರಲ್ಲಿ ಭಾಳ ಗೌರವದಿಂದ ನನ್ನ ಎಲ್ಲ ಇದಕ್ಕೆ ಭಾಳ ಖುಷಿ ಪಡೋರು. ಅವರ ಅಭಿನಂದನೆ ಗ್ರಂಥ ಅವರು ಅಭಿನಂದನೆ ಗ್ರಂಥ 1200 ಪುಟದಷ್ಟು ಅಭಿನಂದನೆ ಗ್ರಂಥ ಇವ್ರು ಬರ್ತಾ ಇದೆ ಅವರು ಸರ್ ಅವ್ರದ್ದು. ಅಂತ ಒಂದು ದೊಡ್ಡ ಸಾಹಿತಿ ಯಾವತ್ತು ನಿನ್ನ ರಾಜೇಂದ್ರ ನಿಂದ ಇದು ನಾ ಎಲ್ಲ ಬಿಟ್ಟು ಅವರೆಲ್ಲೋ ಹೋಗಿದ್ರು, ಎಲ್ಲ ಬಿಟ್ಟು ನನ್ನ ಸಾಹಿತ್ಯ ಕ್ಷೇತ್ರ ಗುರುತಿಸಿಕೆ ಅವ್ರು ಇದು ಪಟ್ಟಂತ ಹನುಮಂತರ ದೊಡ್ಡಮನೆಯವರು ಅವರು ಬಹಳಷ್ಟು ಕೊಡುಗೆ ಈ ಸಾಹಿತ್ಯಕ್ಕೆ ಇದೆ ಅಂತ ಹೇಳ್ತಾ ಪ್ರಭು ಖಾನಾಪುರಿ ಅವರು, ನಾಗಾಬಾಯಿ ಬುಳ್ಳ ಮೇಡಮ್ ಅವರು, SP ಸುಳ್ಳಾದವರು, KS ಬಂದು ಅವರು, ಮೀನಾಕ್ಷಿ ಬಾಳಿ ಅವರು, ಚಂದ್ರಕಲ್ ಬಿದ್ರಿ ಅವರು, ವಿಜಯಕುಮಾರ್ ಪರ್ವತೇಶ್ವರ ಅವರು, ಸೂರ್ಯಕಾಂತ್ ಸುಧಾಕರ್ ಅವರು, ಜಯದೇವ್ ಗಾಯಕ್ವಾಡ್ ಅವರು, ಗುರುಸಿದ್ದಪ್ಪ ಪಾಟೀಲ್ರು, ಸೂರ್ಯಕಾಂತ್ ಪಾಟೀಲ್ರು, DM ನದಾಬ್ ಸರ್, ವಿಶ್ವನಾಥ್ ಬಕ್ರೆ ಸರ್ ಅವರು, ನಮ್ಮ ಈ ಕಾರ್ಯದರ್ಶಿ ಅಂತ ಧರ್ಮಾನಂದ ಧನ್ಯ ಸರ್ ಅವರು, ಅನುಪಮ ಅಪಗುಂಡೆ ಅವರು ಇವತ್ತು ಒಂದು ಕವಿಗೋಷ್ಠಿ ಅಧ್ಯಕ್ಷರಾಗಿದ್ದಾರೆ. ಅನುಪಮ ಅಪಗುಂಡೆ ಅವರು, ಶಿವಯ್ಯ ಮಠಪತಿ ಅವರು, ನಾಗೇಂದ್ರ ಮಡವಾಳ ಅವರು, CC ನಿಂಗಣ್ಣವರು, ಮಲ್ಲಿನಾಥ್ ತಳವಾರ್ ಅವರು, ವಿಠಲ್ ಬಕ್ಕನ್ ಸರ್ ಅವರು, ಬಸವರಾಜ್ ಐನೋಳ ಸರ್ ಅವರು, ಪ್ರಮೀಳಾ ಪಾಟೀಲ್ S ಬಿಬ್ಬಳ್ಳಿ ಅವರು, ಮುಡುಬಿ ಗುಂಡಾರಾಯ ಸರ್ ಅವರು, ಮಾಂತೇಶ್ ಕುಂಬಾರ್ ಅವರು, ಅಮೃತ ದೊಡ್ಡಮನಿ ಅವರು, BR ಅಣ್ಣಾಸಾಗರ್ ಅವರು, BH ನಿರ್ಗುಡಿ ಅವರು, ಸಂತೋಷ್ ಹೂಗಾರ್ ಸರ್ ಅವರು, ರವಿಕುಮಾರ್ ಹೂಗಾರ್ ಸರ್ ಅವರು, ಶಿವಲೀಲಾ ಕಲಗುತ್ತಿ ಅವರು, ಗಿರೀಶ್ ಕಳ್ಳೆವಳ್ಳಿ ಅವರು, ಭೀಮಣ್ಣ ಬೋನಾಳ್ ಅವರು, ರೇಣುಕಾ ಡಾಂಗೆ ಅವರು, ಶರಣಬಸಪ್ಪ ವಡ್ಡನ್ಕೆ ಅವರು, KH ಮಲ್ಲಿಕಾರ್ಜುನ್ ಅವರು, ಚಂದ್ರಕಲಾ ಪಾಟೀಲ್, ರಾಜಶೇಖರ್ ಮಾಂಗ್, ಗಂಗಮ್ಮ ನಾಲ್ವರ್, ನಾಗಪ್ಪ ಗೋಗಿ, ಮಾಂತೇಶ್ ಪಾಟೀಲ್, ಸಿದ್ದರಾಮ ರಾಜಮನೆ, BM ರಾವ್, ರಾಜಶೇಖರ್ ಶಿರಗೂರ್, ಹೀಗೆ ಹಲವಾರು ಈ ಕವಿಗಳು ಒಬ್ಬ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಕರಾಗಿ ಕನ್ನಡದ ಸೇವೆ ಜೊತೆಗೇನೆ ತಮ್ಮ ವೃತ್ತಿ ಜೊತೆಗೇನೆ ಕನ್ನಡದ ಒಂದು ಮನಸ್ಸು ಕಟ್ಟುವ, ಕನ್ನಡದ ಸೇವೆ ಮಾಡುವಂಥ, ಕನ್ನಡ ಸಾಹಿತ್ಯ ರಚಿಸುವಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಂಡು ತಮ್ಮ ಸಾಹಿತ್ಯವನ್ನು ರಚಿಸುತ್ತಿದ್ದಾರೆ. ಅದರಂತೆ ಶ್ರೀಶಾಲ್ ನಾಗರವರು, ನಾಗೇಂದ್ರ ಮಸೂತೆ, KS ರಾಜನಂದಿ, ಶಂಕರ ಸೋಮಾಯಾಜಿ, ಹರಿದಾಸ ಉಗಾಬಗಳು, TM ಭಾಸ್ಕರ್ ಸರ್ ಅವರು, ಶಿವರಾಜ್ ಶಾಸ್ತ್ರಿ ಅವರು, ಇವತ್ತು SP ಕಾಲೇಜ್ ಶಿವರಾಜ್ ಶಾಸ್ತ್ರಿ ಅವರು, ಅದ್ಭುತ ಅವ್ರದ್ದು ಸೇವೆ, ಅಮೃತ ಖಟ್ಗೆಯವರು ಅವರು, ಮತ್ತು ಶಕುಂತಲಾ ದರ್ಗಿಯವರು, ಈ ರೀತಿ ಶೈಲಜಾ ಉಡಿಚಣಿ ಮೇಡಮ್ ಅವರು, ಈ ರೀತಿ ಶಿವಗಂಗಾ ರುಮ್ಮ ಅವರು, ಅಕ್ಕನಾಗಮ್ಮ ಅವರು, ಈ ರೀತಿ ಹಲವಾರು ಅವರಿವರನ್ನದೇ ಬಹಳಷ್ಟು ಜನರ ಹೆಸರುಗಳನ್ನು ಇಲ್ಲಿ ದಾಖಲಿಸಿದ್ದೇನೆ. ಅವರ ಎಲ್ಲ ದಾಖಲೆಗಳನ್ನು ತಮ್ಮ ಕೈಯಲ್ಲಿ ಇದೆ, ಅದನ್ನು ಓದಬೇಕು. ಜವಳಗಿ B ಶಾಂತಲಿಂಗ್ ಪಾಟ್ಲೆ ಅವರು, ಈ ರೀತಿ ದುಕಾನ್ ಸರ್ ಅವರು, ಜಗಾಪುರ್ ಸರ್ ಅವರು, ಈ ರೀತಿ ರೇವಣಸಿದ್ದ ಹಿರೇಮಠ ಸರ್ ಅವರು, ತುಕಾರಾಮ್ ಭಕ್ತಂಪಲ್ಲಿ ಅವರು, ಹೀಗೆ ಎಲ್ಲರೂ ಈ ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಒಬ್ಬ ಶಿಕ್ಷಕ ಏನೆಲ್ಲ ಮಾಡ್ತಾನೆ, ತಾನು ತನ್ನ ವೃತ್ತಿಯ ಜೊತೆಗೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಎಷ್ಟೊಂದು ಕಷ್ಟದ ಒತ್ತಡಗಳ ಮಧ್ಯೆ ಸೇತೇನೆ ಸಾಹಿತ್ಯ ರಚನೆ ಮಾಡೋದಲ್ಲ, ಆ ಸಾಹಿತ್ಯ ರಚನೆ ಮಾಡಿ ಆ ಮಕ್ಕಳ ಒಂದು ಮನಸ್ಸನ್ನು ಅರಿತು, ಇವತ್ತು ಏನಾದರೂ ಇದ್ದರೆ ಆ ಮಕ್ಕಳ ಮನಸ್ಸನ್ನು ಅರಿಯುವ ಶಕ್ತಿ ಆ ಶಿಕ್ಷಕನಿಗೆ ಅಂತ ಒಂದು ಶಿಕ್ಷಕರ ಒಂದು ಸೇವೆ ಜೊತೆಗೆ ಮಾಡುತ್ತಿರುವ ನಿಮ್ಮ ಸೇವೆ ನಮ್ಮ ಸೇವೆ ಶ್ಲಾಘನೀಯನು ಅಂತ ಹೇಳುತ್ತಾ, ಇವತ್ತು ಈ ಶಿಕ್ಷಕರ ಸಾಹಿತ್ಯ ಸಮ್ಮೇಳನದ ಬಹಳ ಅಗತ್ಯ ಇದೆ. ಯಾಕಂದ್ರೆ ಬಹಳ ಅಗತ್ಯ. ನಾನು ಓಡಿಸ್ಕೊಂಡು ನಡೆದೀನಿ, ಯಾಕಂದ್ರೆ ಸಮಯ ಭಾಳ ಆಗಿದೆ, ಭಾಳಷ್ಟಿದೆ, ನಾನು ಓಡಿಸ್ಕೊತಾ ಇದ್ದೀನಿ. ಶಿಕ್ಷಕರ ಒಂದು ಸಾಹಿತ್ಯ ಸಮ್ಮೇಳನ ಇದು ಬಹಳ ವಿಶಿಷ್ಟ ವಿನೂತನ. ಅದು ವಿಶಿಷ್ಟ ವಿನೂತನ ಕಾರ್ಯಕ್ರಮ ಮತ್ತು ನಮ್ಮ ಅಧ್ಯಕ್ಷರು ಬಹಳ ಒಂದು ಚಾಲನೆ ಚಿತ್ರದಿಂದ ಬಹಳ ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಶಿಕ್ಷಕರು ಕೇವಲ ಜ್ಞಾನವನ್ನು ಬೋಧಿಸುವವರಲ್ಲ, ಸಮಾಜದ ಚಿಂತನೆ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ರೂಪಿಸುವ ಸೃಜನಶೀಲ ವ್ಯಕ್ತಿತ್ವಗಳಾಗಿದ್ದಾರೆ. ಶಿಕ್ಷಕರಲ್ಲಿ ಅಡಗಿರುವ ಸಾಹಿತ್ಯ ಪ್ರತಿಭೆಯನ್ನು ಹೊರತರಲು, ಅವರ ಬರವಣಿಗೆ ಸೂಕ್ತ ವೇದಿಕೆ ಕಲ್ಪಿಸಲು ಹಾಗೂ ಶಿಕ್ಷಣ ಮತ್ತು ಸಾಹಿತ್ಯದ ನಡುವೆ ಸೃಜನಾತ್ಮಕ ಸೇತುವೆಯನ್ನು ನಿರ್ಮಿಸಲು ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅಗತ್ಯವಾಗಿದೆ. ಇಂತಹ ಸಮ್ಮೇಳನಗಳು ಶಿಕ್ಷಕ ಸಾಹಿತ್ಯಗಳ ಅನುಭವ ವಿನಿಮಯ, ಹೊಸ ಸಾಹಿತ್ಯ ಸೃಷ್ಟಿಗೆ ಪ್ರೇರಣೆ ನೀಡುತ್ತದೆ.
ಕನ್ನಡ ಭಾಷೆಯ ಬೆಳವಣಿಗೆ ಹಾಗೂ ಸಮಾಜಮುಖಿ ಸಾಹಿತ್ಯದ ವಿಕಾಸಕ್ಕೆ ಈ ಶಿಕ್ಷಕರ ಸಾಹಿತ್ಯ ಪೂರಕವಾಗುತ್ತದೆ. ಜೊತೆಗೆ ಶಿಕ್ಷಕರಲ್ಲಿ ಓದುವ ಬರವಣಿಗೆ ಹೆಚ್ಚಿಸುತ್ತದೆ, ಸಂಸ್ಕೃತಿ ಬಲಪಡಿಸುತ್ತದೆ, ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಅಭಿಮಾನ ರುಚಿಸುತ್ತದೆ. ಆ ರೀತಿ ಈ ಇಂಥ ಕೊಡುಗೆಯನ್ನು ನಮ್ಮ ಶಿಕ್ಷಕರಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಇಂಥ ಒಂದು ಶಿಕ್ಷಕರ ಸಾಹಿತ್ಯ ಸಮ್ಮೇಳನ, ಶಿಕ್ಷಣ ಸಾಹಿತ್ಯ ಮತ್ತು ಸಮಾಜದ ಪ್ರಗತಿಗೆ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಬಹಳ ಅತ್ಯಗತ್ಯವಾಗಿದೆ. ಇಂಥ ಸಾಹಿತ್ಯ ಸಮ್ಮೇಳನ ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಸಂಘಟನೆಗಳು ಮಾಡುತ್ತಿರೋದು ನಮಗೆ ಬಹಳ ಶ್ಲಾಘನೀಯವಾಗಿದೆ, ಬಹಳ ಖುಷಿ ತಂದಿದೆ. ಅದಕ್ಕಾಗಿ ಇಂಥ ಶಿಕ್ಷಕರು, ಇದರಿಂದ ನಮ್ಮ ಶಿಕ್ಷಕರು ಇನ್ನೂ ಓದಬೇಕು, ಬರಿಬೇಕು, ಏನಾದರೂ ಚಿಂತನೆ ಮಾಡಬೇಕು, ದೇಶದ ಅಭಿವೃದ್ಧಿ, ಮಕ್ಕಳ ಈ ನಾಳಿನ ನಾಗರಿಕರಾಗುವಂಥ ಈ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಏನಾದರೂ ದುಡಿಬೇಕನ್ನಂಥ ಒಂದು ತುಡಿತವನ್ನು ಹಚ್ಚಲಿಕ್ಕೆ ಈ ಪ್ರೇರಣೆ, ಈ ವೇದಿಕೆ ಒಂದು ಪ್ರೇರಣೆ ಆಗ್ತದೆ. ಇಂಥ ಒಂದು ಸಾಹಿತ್ಯ ಅನಿವಾರ್ಯವಾಗಿದೆ. ಇಂಥ ಶಿಕ್ಷಣ ಮತ್ತು ಶಿಕ್ಷಣ ತಜ್ಞ TPN ಪ್ರಕಾರ ಶಿಕ್ಷಣವು ಮಗುವಿನ ವ್ಯಕ್ತಿತ್ವದ ಪರಿಪೂರ್ಣ ಬೆಳವಣಿಗೆಗೆ ಅವಕಾಶ ನೀಡಿ ತನ್ಮೂಲಕ ಮಗು ಅದರ ಶಕ್ತಿ ಮೀರಿ ಮಾನವ ಸಮಾಜಕ್ಕೆ ಮೂಲಭೂತ ಕೊಡುಗೆಯನ್ನು ನೀಡುವಂತೆ ಮಾಡುವುದೇ ಶಿಕ್ಷಣ ಎಂದಿದ್ದಾನೆ. ಈ ರೀತಿ ಸಮಾಜದಲ್ಲಿ ಏನಂದ್ರೆ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದಂತೆ ಜೈ ಜವಾನ್ ಜೈ ಕಿಸಾನ್. ಆದರೆ ಇಲ್ಲಿ ಶಿಕ್ಷಣದಲ್ಲಿ ಜೈ ಕಿಸಾನ್ ಜೈ ಜವಾನ್ ಜೊತೆಗೆ ಶಿಕ್ಷಕನು ಬಹಳ ಮಹತ್ವದ. ಅದಕ್ಕಾಗಿ ವಿಜ್ಞಾನಿಯು ಬಹಳ ಮಹತ್ವವಾಗಿದೆ. ಈ ರೈತ, ಈ ಸೈನಿಕ, ಈ ವಿಜ್ಞಾನಿ, ಈ ಶಿಕ್ಷಕ, ಇವರು ಈ ದೇಶದ ಮುನ್ನಡೆಸುವ ರಾಯಭಾರಿಗಳು. ಈ 4 ಜನ ಯಾರ್ಯಾರು? ರೈತರು, ಸೈನಿಕರು, ವಿಜ್ಞಾನಿಗಳು, ಶಿಕ್ಷಕರು. ಈ ಕಾನಿ ಹೇಳಿದಂತೆ ರೈತರು ಅನ್ನ ಎಷ್ಟೊಂದು ಕಷ್ಟಪಟ್ಟು, ಇವತ್ತು ಮಳೆ ಇಲ್ಲ, ಇವತ್ತು ಕಷ್ಟ ಇದೆ, ಇಷ್ಟೊಂದು ಪರಿಶ್ರಮದಲ್ಲಿ ಭೂಮಿಯಲ್ಲಿ ಬಿತ್ತಿದ್ದಾರೆ, ಎಷ್ಟೊಂದು ಹೈರಾಣಾಗಿ ಬೆಳೆಗಳು ಇದು ಖಾತ ಬೀಜ ತಂದು ಆಗಿದೆ. ಅದನ್ನು ಸಂಯಮ ರೈತನಲ್ಲಿದೆ. ಅವನೆಂದೂ ತನ್ನ ನೋವನ್ನು ಹೇಳ್ಕೊಳ್ಳದೆ ಮತ್ತೆ ಭೂಮಿ ತಾಯಿ ಆ ಭಗವಂತನ ಮೇಲೆ ಭಕ್ತಿ ಇಟ್ಟು ದುಡಿಯುತ್ತಿದ್ದಾನೆ. ಅದರಂತೆ ಸೈನಿಕ ಇವತ್ತು ದೇಶದಲ್ಲಿ ಕಾಯುವಂಥ ನಮ್ಮಂಥ ಸೈನಿಕ, ಅವನು ತನ್ನ ಎಚ್ಚರಿಯಿಂದ ನಡೆಯುತ್ತಿರುವಾಗೆ ನಾವು ಸುಖವಾಗಿದ್ದೇವೆ. ಅಂತ ವಿಜ್ಞಾನಿ, ಇಂಥ ತಂತ್ರಜ್ಞಾನವನ್ನು ಮುನ್ನಡೆಸುವಂಥ ವಿಜ್ಞಾನಿ. ಅದರಂತೆ ಶಿಕ್ಷಕ ನಾಗುಗೋಡುಗಳಲ್ಲಿ ಹೇಳುವ ಶಿಕ್ಷಕ ಅಲ್ಲ, ಇಡೀ ದೇಶದ ಒಂದು ನಿರ್ಮಾಣ ಮಾಡುವಂಥ, ಇಡೀ ದೇಶದ ಒಂದು ಸಂಸ್ಕೃತ ಇದು ಕೊಡುವಂಥ ಇದು ಆಗ್ತದೆ. ಅದರಂತೆ ಈ ರೀತಿ ನಮ್ಮ ದೆಹಲಿಯಲ್ಲಿ ಈಗ ನೋಡ್ರಿ ಎಷ್ಟೊಂದು ಹೋರಾಟಗಳು ನಡೆದಾಗ ಈ ಹೋರಾಟಕ್ಕೆ ನಾವೆಲ್ಲ ಬೆಂಬಲ ಹಾಕಬೇಕು. ನನ್ನ ಶಿಕ್ಷಕ ಹೋರಾಟ ವೃತ್ತಿದ್ದ ನಾವು ಬೆಂಬಲ ಆಗಬೇಕು. ಯಾರಾದರೂ ಒಳ್ಳೆಯದಕ್ಕೆ ಇದ್ದರೆ ಬೆಂಬಲ ನಾವು ನೀಡಬೇಕು. ಇವತ್ತು ದೆಹಲಿಯಲ್ಲಿ ನಡೆಯುತ್ತಿರುವ ಸೋನಂ ವಾಂಗ್ಚು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ದಿವಸ ಆಯಿತು, 15 ದಿವಸ ಊಟ ಉಪವಾಸ ನೀರು ಇಲ್ಲದೆ ಅವರು ಯಾರಿಗಾಗಿ? ಈ ಸಮಾಜಕ್ಕಾಗಿ, ಈ ಭವ್ಯ ಭಾರತದ ಭವಿಷ್ಯಕ್ಕಾಗಿ ತನ್ನ ವ್ಯಕ್ತಿತ್ವವನ್ನು ಮರೆತು ಹೋರಾಟ ಮಾಡ್ತಾ ಇದ್ದಾನೆ. ಅಂತ ಹೋರಾಟ ಮಾಡುವಂಥ ಧೀಮಂತ ವ್ಯಕ್ತಿ ವಾಂಗ್ಚುಕ್ ಅವರಿಗೆ ಬೆಂಬಲಿಸಿ ನಾವು ಅವರಿಗೆ ಬೆಂಬಲದ ಒಂದು ಮಾತುಗಳನ್ನು ಹೇಳಬೇಕಾಗಿದೆ. ಆ ರೀತಿ ಶಿಕ್ಷಣದ ಸುಧಾರಣೆ ಮಾಡಬೇಕಾಗಿದೆ. ನಡೀತಿರೋ ಈ ಹೋರಾಟ ಶಿಕ್ಷಣ ಸುಧಾರಣೆ, ಶಿಕ್ಷಣ ಆಗಬೇಕು, ಹೋರಾಟ ಆಗಬೇಕು, ಶಿಕ್ಷಣ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ನಿಂತ ನೀರೆಲ್ಲ ಈ ಶಿಕ್ಷಣ. ಈಗ ಯಾವ ರೀತಿ ಬದಲಾವಣೆ ಆಗ್ತದೆ ಹಂಗೆ ನಾವು ಶಿಕ್ಷಣನು ಈಗ ಮೊದಲು ನಾವೆಲ್ಲ ಈಗ ತಾನೇ ನಮ್ಮ ಸರ್ ಹೇಳಿದಾಗೆ ಜಂಕಿಸಿ ಕೈ ಮುಗಿದು ಹೇಳುವಂಥ ಇದು ಇಲ್ಲೀಗ. ಈಗೆಲ್ಲ ಮಕ್ಕಳೇ ನಮ್ಗಿಂತ ಭಾಳ ಜಾಣರಾಗಿರೆ. ಮಕ್ಕಳೇ ಈಗ AI ಅಂತ ಕಂಪ್ಯೂಟರ್ ಅಂತ ಇದು ಬಂದಿದೆ. ನಾವೆಲ್ಲ ಹಿಂದಿನ ಶಿಕ್ಷಕರಿಗೆ ಅಷ್ಟೊಂದು ಕಂಪ್ಯೂಟರ್ ಇಲ್ಲ, ಮಕ್ಕಳೇ ನಮಗೆ ಇದು ಅಂತ ಒಂದು ಪರಿವರ್ತನೆ ಶಿಕ್ಷಣ ಬೇಕು ಅನ್ನುವ ಹೋರಾಟ ಮಾಡುವಂಥ ವಾಂಗ್ಚುಕವಾಗಿ ನಾವೆಲ್ಲ ನೈತಿಕ ಒಂದು ಭೌತಿಕ ಮೇಲೆ ನಾವು ಮಾಡಲೇಬೇಕಾಗ್ತದೆ. ಅಂತ ಒಂದು ಇದನ್ನು ಮಾಡಿದಂಥ ವ್ಯಕ್ತಿಗಳು. ಆ ರೀತಿ ನಾವು ಬರೀ ಪಾಠ ಮಾಡ್ಕೊತದಲ್ಲ, ನಾವು ಒಳ್ಳೆಯವರಾಗಿರ್ಬೇಕು ಅಂತ ಹೇಳ್ತಾ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನಾವು ಏನೇ ಕೊಟ್ಟರು